ಎಲ್ಲಿ ರಾಮನೋ ಅಲ್ಲಿ ಹನುಮನು, ಎಲ್ಲಿ ರಾಯರೋ ಅಲ್ಲಿ ಈ ರಾಯರ ಭಕ್ತನಂತ ಚಿಂತನ ಮಂಥನದ ಒಂದು ಭಾಗವಾದಂತಹ 4ನೇ ಭಾಗದಲ್ಲಿ ನೀವೆಲ್ಲರೂ ಕೇಳಿದಂತಹ ಒಂದು ಪ್ರಶ್ನೆ ಏನಂದ್ರೆ ನೈವೇದ್ಯ. ರಾಯರಿಗೆ ಯಾವ ನೈವೇದ್ಯ ಇಷ್ಟ, ಯಾವ ನೈವೇದ್ಯ ಯಾವಾಗ ಕೊಡಬೇಕು, ಆ ನೈವೇದ್ಯ ಹೇಗಿರಬೇಕು ಅನ್ನೋದೆಲ್ಲ, ಮತ್ತೆ ನೈವೇದ್ಯ ರಾಯರು ಸ್ವೀಕರಿಸುವರೆ ಎಲ್ಲವನ್ನ ಒಂದು ಸಂಕ್ಷಿಪ್ತವಾಗಿ ನಮ್ಮ ಬಾಶೆಟ್ಟಿಹಳ್ಳಿ ಶ್ರೀ ರಾಘವೇಂದ್ರ ಕ್ಷೇತ್ರದ ಗುರುರಾಜಾಚಾರ್ಯರ ಬಗ್ಗೆ ಕೇಳ್ಕೊಂಡು ಬನ್ನಿ. ನಮಸ್ಕಾರ. ಈ ಒಂದು ಪೂಜೆಯಲ್ಲಿ ನೈವೇದ್ಯ ಅನ್ನೋದು ಕೂಡ ಒಂದು ಮುಖ್ಯವಾದಂತಹ ಭಾಗ. ನೈವೇದ್ಯ ಬಹಳ ಒಂದು ಎಲ್ಲ ಪೂಜೆ ಕೈಂಕರ್ಯದಲ್ಲಿ ನೈವೇದ್ಯವೂ ಒಂದು ಭಾಗವಾಗಿರುತ್ತೆ. ಇಂತಹ ನೈವೇದ್ಯಗಳು ಕೆಲವರು ಮನೆಯಲ್ಲೂ ಕೂಡ ನೈವೇದ್ಯವನ್ನು ಮಾಡ್ತಾರೆ. ಸೊ ನಾವು ಮನೇಲಿ ಕೂಡ ಮಾಡ್ಬೋದಾ, ಇಲ್ಲ ದೇವಸ್ಥಾನಕ್ಕೆ ಮಾತ್ರ ಸೀಮಿತನಾ? ಶುರು ಮಾಡಿ. ದೂರ್ವಾದಿಧ್ವಾಂತರವೇ ವೈಷ್ಣವೇಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ. ಅಂಥ ಗುರುಗಳಾಗಿರ್ತಕ್ಕಂಥ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬರಿಗೂ ಅವ್ರು ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳನ್ನೆಲ್ಲ ವಿಶೇಷವಾಗಿ ಅನುಗ್ರಹ ಮಾಡಿ ನೈವೇದ್ಯವನ್ನು ಪ್ರತಿದಿನ ನೈವೇದ್ಯವನ್ನು ಮಾಡಲೇಬೇಕು. ಅಂದರೆ ನಮ್ಮಲ್ಲಿ ವಿಶೇಷವಾಗಿ ಏನಪ್ಪ ಅಂತಂದರೆ, ಪ್ರತಿದಿನ ಪೂಜೆ ಮಾಡಿದಾಗ ನರಸಿಂಹದೇವರಿಗೆ ನೈವೇದ್ಯವನ್ನು ಮಾಡಿ, ಆ ನರಸಿಂಹದೇವರಿಗೆ ನೈವೇದ್ಯವನ್ನು ಮಾಡಿರ್ತಕ್ಕಂಥ ಪದಾರ್ಥವನ್ನು ಲಕ್ಷ್ಮೀದೇವಿಗೆ ಮಾಡಿ, ಬ್ರಹ್ಮದೇವರಿಗೆ, ಹನುಮಂತ ದೇವರಿಗೆ, ಸರಸ್ವತಿ ಭಾರತೀ ದೇವರಿಗೆ ಮಾಡಿ, ತದನಂತರ ಯತಿಗಳಿಗೆ ನೈವೇದ್ಯವನ್ನು ಮಾಡ್ತೀವಿ. ನಮ್ಮಲ್ಲಿ ಪದ್ಧತಿ ಅದು ಅದಾಯ್ತಾ. ಆ ಪದ್ಧತಿಯನ್ನು ವಿಶೇಷವಾಗಿರ್ತಕ್ಕಂಥದ್ದು. ಯಾಕೆಂದರೆ ನಾವು ದೊಡ್ಡವರು, ನಮ್ಮ ತಂದೆ ದೊಡ್ಡವರು, ಆ ರೀತಿ ಹೋಗುತ್ತೆ. ಅದಕ್ಕೋಸ್ಕರವಾಗಿ ದೊಡ್ಡವರಿಗೆ ಗುರು ವಿಶೇಷವಾಗಿ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಮಾಡಿ, ಆ ನೈವೇದ್ಯ ಮಾಡಿದಂಥ ಪದಾರ್ಥವನ್ನು ಲಕ್ಷ್ಮೀದೇವಿಗೆ ಮಾಡಿ, ಆ ಲಕ್ಷ್ಮೀದೇವಿಗೆ ಮಾಡಿರ್ತಕ್ಕಂಥ ಪದಾರ್ಥವನ್ನು ವಾಯುದೇವರಿಗೆ, ಬ್ರಹ್ಮದೇವರಿಗೆ ಮಾಡಿ, ಸರಸ್ವತಿ ಭಾರತೀ ಗರುಡದೇವರಿಗೆ, ಶೇಷದೇವರಿಗೆ ಮಾಡಿ, ತದನಂತರ ಯತಿಗಳಿಗೆ ನೈವೇದ್ಯವನ್ನು ಮಾಡ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥದ್ದು ಇದು. ಈ ಪದ್ಧತಿ ಇರತಕ್ಕಂಥದ್ದು. ನೈವೇದ್ಯವನ್ನು ಯಾತಕ್ಕೋಸ್ಕರ ಮಾಡಿದ್ರೆ ಫಲ ಸಿಗುತ್ತೆ ಅಂತ ಹೇಳಿದ್ರೆ, ನಮ್ಮ ಮನೆಯಲ್ಲಿ ಯಾವುದೇ ಒಂದು ವಸ್ತುವನ್ನು ತಂದ್ರೂ, ಏನೇ ಒಂದು ಪದಾರ್ಥವನ್ನು ಮಾಡಿದ್ರು, ಆ ಪದಾರ್ಥವನ್ನ ಭಗವಂತನಿಗೆ ಅರ್ಪಿತ ಮಾಡಿ, ದೇವರಿಗೆ ಅರ್ಪಿತವನ್ನು ಮಾಡಿ, ನಮ್ಮ ಗುರುಗಳಿಗೆ ಅರ್ಪಿತವನ್ನು ಮಾಡಿ, ಭಗವಂತ ನಿಂದೋ ಇದು ನೀ ಕೊಟ್ಟಿರ್ತಕ್ಕಂಥದ್ದು ಅಂದಾಗ ಆ ಭಗವಂತನಿಗೆ ತೃಪ್ತಿ ಆಗ್ತಕ್ಕಂಥವ್ರು ಆಗ್ತಾರಂತ. ಯಾಕೆಂದ್ರೆ ಉದಾಹರಣೆ, ಒಬ್ಬ ನಮ್ಮ ತಾತ ಮುತ್ತಾತ ಯಾರೋ ಇರ್ತಾರೆ ಮನೆಯಲ್ಲಿ, ಅವರ ಮೊಮ್ಮಗ ಬರ್ತಾನೆ. ಆ ಮೊಮ್ಮಗ ಬಂದು ಬೇರೆ ದೇಶದಲ್ಲಿ ಇರ್ತಾನೆ. ಮೊಮ್ಮಗ ಬಂದು ಅವನ ಚಾಕ್ಲೇಟೋ ಬಿಸ್ಕೆಟೋ ಏನೋ ಆ ದೇಶದಿಂದ ತಂದ್ಕೊಡ್ತಾನೆ ಅವ್ರಿಗೆ. ಆ ತಂದ್ಕೊಟ್ಟಾಗ ಅವರು ಬಹಳ ವಿಶೇಷವಾಗಿ ಎಷ್ಟೇ ಇದ್ರು ಸ್ವೀಕಾರ ಮಾಡ್ತಾರೆ. ಅವ್ರು ಇಟ್ಕೊಂತಾರೆ ಅದನ್ನ. ಅವ್ರ ಮೊಮ್ಮಗ ಊರಿಗೆ ಹೋದ ನಂತರ ಊರಲ್ಲಿ ಇರ್ತಕ್ಕಂಥವ್ರು ಎಲ್ಲರಿಗೂ ಹೇಳ್ತಾರೆ, ನನ್ನ ಮಗ ಅಮೆರಿಕದಲ್ಲಿ ಇದ್ದ, ಚಾಕ್ಲೇಟ್ ತಂದು ಕೊಟ್ಟ, ಬಹಳ ಅದ್ಭುತವಾಗಿತ್ತು, ಈ ಚಾಕ್ಲೇಟ್ ತಿಂದೆ, ಎಲ್ಲ ಅಚ್ಚನೆ ಕೇಳ್ತಾರೆ ಅವರು. ಅದಕ್ಕೋಸ್ಕರವಾಗಿ ಅಂತ ತಾತನೇ ಅಂತ ಹೇಳ್ಬೇಕಾದ್ರೆ, ಇಂಥ ಭಗವಂತನಿಗೆ ನಾವು ಅರ್ಪಿತವನ್ನು ಮಾಡಿದಾಗ ನಮ್ಗೆ ಇನ್ನೆಷ್ಟು ಹೊಗಳ್ಬೋದು ಭಗವಂತ. ಅದಕ್ಕೋಸ್ಕರವಾಗಿ ಯಾವುದೇ ಒಂದು ಪದಾರ್ಥ ತರಲಿ, ಒಂದು ಸೀರೆ ತೊಗೊಂಬರ್ಲಿ, ಒಂದು ಬಟ್ಟೆ ತೊಗೊಂಬರ್ಲಿ, ಏನೇ ಒಂದು ವಸ್ತು ತರಲಿ, ಚಿನ್ನ ಬೆಳ್ಳಿ ದವಸ ಧಾನ್ಯ ಏನೇ ತಂದ್ರು ಭಗವಂತ ನಿಂದಪ್ಪ ಅಂದಾಗ ಆ ಭಗವಂತನ ತೃಪ್ತಿ ಆಗ್ತಕ್ಕಂಥವ್ನಾಗ್ತಾನೆ. ಅದಕ್ಕೋಸ್ಕರವಾಗಿ ಪ್ರತಿದಿನ ಈ ನೈವೇದ್ಯದಲ್ಲಿ ವಿಶೇಷ ಏನಪ್ಪ ಅಂತಂದರೆ, ಪ್ರತಿದಿನ ಯಜ್ಞ ಕಾರ್ಯವನ್ನು ಮಾಡಿ, ಆ ಯಜ್ಞ ಕಾರ್ಯಗಳೆಲ್ಲ ಆದ ನಂತರ ಆ ಭಗವಂತನಿಗೆ ಅರ್ಪಿತ ಮಾಡಿ, ಆ ಭಗವಂತನಿಗೆ ಅರ್ಪಿತ ಆದ ನಂತರ ಲಕ್ಷ್ಮೀದೇವಿಗೆ ಅರ್ಪಿತ ಮಾಡಿ, ತದನಂತರ ವಾಯುದೇವರಿಗೆ ಅರ್ಪಿತ ಮಾಡಿ, ರಾಘವೇಂದ್ರ ಸ್ವಾಮಿಗಳಿಗೆ ಅರ್ಪಿತ ಮಾಡತಕ್ಕಂಥ ಭಾಗ್ಯ ವಿಶೇಷ. ಈ ನೈವೇದ್ಯವನ್ನು ಮಾಡಿ ನಾವು ಸ್ವೀಕಾರವನ್ನು ಮಾಡಿದ ಮಾತ್ರ ಅದು ಭಗವಂತನಿಗೆ ಅರ್ಪಿತ ಆಗಿದ್ದು ಮಾತ್ರ ನಮಗೆ ಆ ಒಳಗಡೆ ಇರ್ತಕ್ಕಂಥ ಅಂತರಂಗದಲ್ಲಿ ಇರ್ತಕ್ಕಂಥ ದೇವತೆಗಳಿಗೆಲ್ಲ ಅರ್ಪಿತ ಆಗತಕ್ಕಂಥದ್ದಾಗ್ತದೆ. ಅದು ಯಾವಾಗ ನಾವು ಕೊಡೋದು, ನೈವೇದ್ಯ ಮಾಡಿ ನಾವು ಯಾವಾಗ ಸ್ವೀಕಾರ ಮಾಡೋದು, ಆ ಸ್ವೀಕಾರ ಮಾಡಿರ್ತಕ್ಕಂಥದ್ದೆಲ್ಲ ಆ ದುಷ್ಟಶಕ್ತಿಗಳಿಗೆ ಹೋಗುತ್ತೆ, ರಾಕ್ಷಸರಿಗೆ ಹೋಗುತ್ತೆ. ಆ ನೈವೇದ್ಯವನ್ನ ಮಾಡಿರ್ತಕ್ಕಂಥದ್ದೇ ಸ್ವೀಕಾರ ಮಾಡಬೇಕು. ಯಾವುದೇ ಒಂದು ಪದಾರ್ಥ ಆಗಲಿ, ನಿಮ್ಮ ಮನೆಯಲ್ಲಿ ಒಂದು ದೇವರ ಪೂಜೆಯನ್ನ ಮಾಡಿದ್ದೀರಾ, ಏನೇ ಮಾಡಿದ್ದೀರಾ, ಅಡಿಗೆ ಮನೆಯಲ್ಲಿ ಹೋಗಿ ಭಗವಂತ ನಿಂಗೆ ಅರ್ಪಿತ ಅಂದ್ರೆ ಸಾಕಂತೆ, ಅದೇ ನೈವೇದ್ಯ ಭಗವಂತನಿಗೆ ಅರ್ಪಿತ ಆಗ್ಬಿಡುತ್ತಂಥದ್ದು. ಯಾಕೆ ಅಂದರೆ, ಉದಾಹರಣೆ ಯಾರೂ ಇಲ್ಲ, ವ್ಯಾಸರಾಜರ ಕಾಲದಲ್ಲಿ ತುಳಸಿ ವನ ಇತ್ತು. ವ್ಯಾಸರಾಜರು ಪೂಜೆ ಮಾಡ್ತಾ ಇದ್ದಾರೆ. ಆ ವನದಲ್ಲಿ ಯತಿಗಳು ಬಂದು ವಿಶೇಷವಾಗಿ ಒಂದು ಸಮಯ 4:15 ಸಮಯದಲ್ಲಿ ನದಿಯ ಸ್ನಾನವನ್ನು ಮಾಡಿ, ಅವರ ನದಿಯಲ್ಲಿ ಸ್ನಾನವನ್ನು ಮಾಡಿ ತುಳಸಿ ಗಿಡವನ್ನು ನೋಡಿ, ಆ ತುಳಸಿ ಗಿಡಕ್ಕೆ ಕೃಷ್ಣನಿಗೆ ಅರ್ಪಿತ ಅಂದ್ಬಿಟ್ರಂತೆ. ಆ ತುಳಸಿ ಗಿಡ ಇರ್ತಕ್ಕಂಥ ಎಲ್ಲ ವನವನ್ನು ಅರ್ಪಿತ ಮಾಡ್ಬಿಟ್ರಂತವ್ರು.
ಆ ಅರ್ಪಿತ ಮಾಡಿದಾಗ ಆ ತುಳಸಿಯನ್ನ ಬಿಡಿಸಿಕೊಂಡು ಬಂದ್ರಂತೆ ಶಿಷ್ಯರು. ಆಗ ವ್ಯಾಸರಾಜರು ನೋಡಿದ್ರೆ ಇದು ಭಗವಂತಗೆ ಅರ್ಪಿತ ಆಗ್ಬಿಟ್ಟಿದೆಯಲ್ಲಪ್ಪ ಅಂದ್ರಂತವ್ರು. ಅಂಥ ಮಹಾನುಭಾವರು. ಅದಕ್ಕೋಸ್ಕರವಾಗಿ ಅಂಥ ಗಿಡಗಳಾಗಲಿ ಅಂಥ ವಸ್ತುಗಳಾಗಲಿ ಏನೇ ಒಂದು ವಸ್ತುಗಳಾದ್ರೂ ಆ ಭಗವಂತನಿಗೆ ಮುಡಿಸಿ ನಾವು ಅರ್ಪಿತವನ್ನು ಮಾಡಿದಾಗ ಅದು ನೈವೇದ್ಯ ಆಗತಕ್ಕಂಥ ಭಾಗ್ಯ ಇದೆ. ಯಾವುದೇ ವಸ್ತು ಆಗಲಿ ಮಾಡಿದಾಗ ವಸ್ತು, ಯಾಕಂದ್ರೆ ನೈವೇದ್ಯ ಮಾಡಿರ್ತಕ್ಕಂಥ ತಿಂದಾಗ ಆ ಜೀರ್ಣನೂ ಆಗುತ್ತೆ, ಎಲ್ಲನೂ ಆಗುತ್ತೆ. ಇಲ್ಲ ಅಂದ್ರೆ ನಮಗೆ ಶುದ್ಧ ದೇವತೆಗಳು ಬಂದು ಕೂತ್ಕೊಂಡು ಅಟ್ಯಾಕ್ ಮಾಡ್ತಾರಂತವ್ರು ಹೇಳ್ತಾರಲ್ಲ. ಇವಾಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಮಗೆ ಕೋಪ ಜಾಸ್ತಿ ಬರೋದು, ಯಾರನ್ನು ಹೊಡೆಯಕ್ಕೆ ಹೋಗೋದು, ಮಾಡಕ್ ಹೋಗೋದು, ಅವ್ರನ್ನ ಬೈಯೋದು, ಇವ್ರ ಬೈಯೋದೆಲ್ಲ ಆಗುತ್ತೆ. ಯಾಕಂದ್ರೆ ಭಗವಂತನಿಗೆ ಅರ್ಪಿತ ಆಗಿರಲ್ಲ, ತಿಂದಿರೋ ಅರ್ಪಿತ ಆಗಿರಲ್ಲ. ಅದಕ್ಕೋಸ್ಕರ ಅದಕ್ಕೆ ಹೋಗುತ್ತೆ ಎಲ್ಲ ತಿಂದಿರೋದು. ಅದಕ್ಕೋಸ್ಕರ ಭಗವಂತನಿಗೆ ಅರ್ಪಿತ ಆದಾಗ ಒಳ್ಳೆ ಜ್ಞಾನ, ಒಳ್ಳೆ ಸಂಪತ್ತು ಇದೆಲ್ಲ ಬರ್ತಕ್ಕಂಥದ್ದಾಗಿದೆ. ಅದಕ್ಕೋಸ್ಕರವಾಗಿ ನಾವು ಯಾವುದೇ ಒಂದು ಪದಾರ್ಥವನ್ನ ಸ್ವೀಕಾರವನ್ನು ಮಾಡಬೇಕಾದ್ರೆ ಭಗವಂತನಿಗೆ ಅರ್ಪಿತವನ್ನು ಮಾಡಿ, ಆ ಅರ್ಪಿತ ಮಾಡಿರ್ತಕ್ಕಂಥ ವಸ್ತುವನ್ನು ನಾವು ಸ್ವೀಕಾರವನ್ನು ಮಾಡಿದಾಗ ಅದರಲ್ಲಿ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇದೆ. ಇದು ಬ್ರಾಹ್ಮಣರ ಮನೆಯಲ್ಲೆಲ್ಲ ವಿಶೇಷವಾಗಿ ಇವೆಲ್ಲ ಮಾಡೇ ಮಾಡ್ತಾರೆ. ಆದ್ರೂ ಕೆಲವಾರು ಜನ ಯಾರು ಮಾಡಲ್ಲೋ ಇದು ಭಗವಂತನಿಗೆ ಅರ್ಪಿತ ಮಾಡಿ ಸಾಕು. ಭಗವಂತ ನಿಂದಪ್ಪ, ಇದು ನೀನೇ ಕೊಡ್ಬೇಕಪ್ಪ ಅಂತೇಳಿ ಭಗವಂತನ ಮುಂದೆ ಇಟ್ಟು ದೇವತೆಯನ್ನು ಇಟ್ಟು ಪ್ರಾರ್ಥನೆ ಮಾಡಿ ಭಗವಂತ ಪೂಜ್ಯಾಯ, ಅದು ಒಂದು ವಿಶೇಷವಾಗಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಅಕಸ್ಮಾತ್ ಅದು ಹೇಳಿಲ್ಲ ಅಂದ್ರು ರಾಘವೇಂದ್ರ ಅದು ಸಾಕಂತೆ. ಅದು ಹೇಳಿಲ್ಲ ಅಂದ್ರೆ ಅವ್ರ ಮನೆ ದೇವರು ಇರ್ತಕ್ಕಂಥ ದೇವರಿಗೆ ಭಗವಂತ ನಿಂದಪ್ಪ ಅಂದ್ರೆ ಸಾಕಂತೆ. ಆಗ ಮತ್ತೆ ಈ ನೈವೇದ್ಯ ಮಾಡಿರ್ತಕ್ಕಂಥ ಪದಾರ್ಥಗಳನ್ನ ದೇವರ ಮುಂದೆ ಇಟ್ಬಿಟ್ಟು ಹಂಗೆ ಇಟ್ಬಿಡ್ತಾರೆ. ಅದನ್ನ ಮಾರನೇ ದಿವಸ ತನಕ ಅಲ್ಲೇ ಇರುತ್ತದು. ಹೌದು, ಅದೇ ಅದು ಮಾಡ್ಕೊಡುದು ಅದನ್ನ. ಯಾಕೆ ಅಂದ್ರೆ ನೈವೇದ್ಯ ಮಾಡಿರ್ತಕ್ಕಂಥ ವಸ್ತುವನ್ನ ತೆಗೆದುಕೊಂಡು ಬಂದು ನಮ್ಮ ಅನ್ನದಲ್ಲಿ ಮಿಕ್ಸ್ ಮಾಡಿ, ಅನ್ನ ಇಟ್ಟಿದ್ದು ಅನ್ನ ಮಿಕ್ಸ್ ಮಾಡಿ, ಪದಾರ್ಥದಲ್ಲಿ ಮಿಕ್ಸ್ ಮಾಡಿ ಅದನ್ನೆಲ್ಲರೂ ಸ್ವೀಕಾರ ಮಾಡ್ಬೇಕು. ತಗೊಂಡು ದೇವ್ರ ಮುಂದೆ ಇಟ್ಬಿಡೋದು, ಆ ದೇವ್ರು ತಿಂತಾನೆ, ಅದ್ ಮಾಡ್ತಾರೆ. ಯಾರು ದೇವ್ರಲ್ಲಿ ತಿಂತಾನೆ, ಭಗವಂತ ಏನು ಅಲ್ವಾ, ತಿನ್ನಕ್ಕಾಗತ್ತಾ? ಅಲ್ಲಿ ವಿಷಯ ಹೇಳಿದ್ದು ಅಲ್ಲ, ಅವನಿಗೆ ಸ್ವೀಕಾರ ಅಷ್ಟೇ. ಅವನೇನಪ್ಪಾ ಅಂತ ಹೇಳಿದ್ರೆ, ನಾವು ಒಂದು ತೆಂಗಿನಕಾಯಿಯನ್ನ ತೆಗೆದುಕೊಂಡು ಬರ್ತೀರಿ. ಆ ತೆಂಗಿನಕಾಯಿ ತೆಗೆದುಕೊಂಡು ಬಂದಾಗ ಭಗವಂತನಿಗೋಸ್ಕರ ನಾವು ಕೊಡ್ತೀವಿ, ತೆಂಗಿನಕಾಯಿನ ಹೊಡೆದ್ಬಿಟ್ಟು ಕೊಡಿ, ತೆಂಗಿನಕಾಯಿನ ನೈವೇದ್ಯ ಮಾಡ್ಕೊಡಿ ಅಂತ. ಭಗವಂತ ಏನ್ ಮಾಡ್ತಾನೆ, ನಾವು ಕೊಟ್ಟಿರೋದು ಒಂದು ತೆಂಗಿನಕಾಯಿ, ಅವನ್ ಭಗವಂತ ಏನ್ ಮಾಡ್ತಾನೆ, 2 ತೆಂಗಿನಕಾಯಿ ಕೊಡ್ತಾನೆ, ಅಂತ 2 ಭಾಗ ಮಾಡ್ತಾನೆ. ಆ 2 ಪದಾರ್ಥವನ್ನು ಕೊಡ್ತಾನೆ. ಅಂದ್ರೆ ಭಗವಂತನ ತೃಪ್ತಿಯಾಗಿ 2 ಕೊಡ್ತಾನೆ. ಅವನು ಒಂದೊಂದ್ಸರಿ 6 ಕೊಟ್ಬಿಡ್ತಾನೆ, ಒಂದೊಂದ್ಸರಿ 5 ಕೊಟ್ಬಿಡ್ತಾನೆ, ಒಂದೊಂದ್ಸರಿ 15 ಕೊಟ್ಬಿಡ್ತಾನೆ. ಕೊಡದಾಗ ಅಲ್ವಾ ಈ ತರ ಚೂರು ಆಗ್ಬಿಡುತ್ತೆ. ಅವಾಗ ಭಗವಂತನ ಕೊಟ್ಟಿರ್ತಕ್ಕಂಥ ಆಸ್ತಿ ಅದು. ಹೌದು ಅಲ್ವಾ, ಅದು ಅಂತ ನಮಗೆಲ್ಲ ಒಳ್ಳೆ ಜ್ಞಾನವನ್ನ ಕೊಡ್ತಕ್ಕಂಥದ್ದು. ಅದಕ್ಕೋಸ್ಕರ ಭಗವಂತನ ಪ್ರೀತಿ ಮಾಡಿ ಅದನ್ನು ತೆಗೆದುಕೊಂಡು ಬಂದು ಅದನ್ನ ಸ್ವೀಕಾರವನ್ನು ಮಾಡಿದಾಗ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಮನಸ್ಸು ಚೆನ್ನಾಗಿರುತ್ತೆ. ಅದಕ್ಕೆ ದಾಸರು ಹೇಳ್ತಾರೆ, ಮನಸ್ಸು ಕಾರಣವಲ್ಲ ಪಾಪ ಪುಣ್ಯಕ್ಕೆಲ್ಲ ಹಲವಾಕ್ಷ ನಿನ್ನ ಪ್ರೇರಣೆ ಇಲ್ಲದೆ. ಅವನ ಪ್ರೇರಣೆ ಇಲ್ಲ ಅಂದ್ರೆ ಒಂದು ಗಿಡನೂ ಅಲ್ಲಾಡಲಂತೆ. ಅದಕ್ಕೋಸ್ಕರವಾಗಿ ಆ ಭಗವಂತನ ಚಿಂತನೆ ಮಾಡಬೇಕಾದ್ರೆ ಇವೆಲ್ಲ ರುದ್ರದೇವರ ಒಂದು ಸ್ಮರಣೆಯಿಂದ, ಆ ರುದ್ರದೇವರ ಅನುಗ್ರಹದಿಂದ ಎಲ್ಲನೂ ಚಿಂತನೆ ಮಾಡ್ಬೇಕಂತೆ. ಅದಕ್ಕೋಸ್ಕರವಾಗಿ ಮನಸ್ಸಿಗೆ ಅಭಿಮಾನಿ ದೇವತೆ ಆಗಿರ್ತಕ್ಕಂಥ ರುದ್ರದೇವರು ವಿಶೇಷವಾಗಿ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ಇಂಥ ಚಿಂತನೆಯನ್ನ ಎಲ್ಲರೂ ಅಷ್ಟೇ, ಯಾವುದೇ ಒಂದು ಕಷ್ಟ ಇರಲಿ, ಏನೇ ಒಂದು ಕಷ್ಟಗಳಿದ್ರು ನಮ್ಮ ಈ ರಾಯರ ಭಕ್ತಾಚಾನಲ್ಲಿಗೆ ತಿಳಿಸಿ, ಏನೇ ಒಂದು ಸಮಸ್ಯೆ ಇದ್ರು, ಯಾವುದೇ ಸಮಸ್ಯೆಗಳಿದ್ರು ಅದಕ್ಕೆ ಪರಿಹಾರಕ್ಕೋಸ್ಕರವಾಗಿ ಏನೋ ಒಂದು ಭಗವಂತ ಅನುಗ್ರಹ ಮಾಡೋಣ. ಆ ರಾಯರ ಅನುಗ್ರಹ ನಿಮ್ಮೆಲ್ಲರಿಗೂ ಇರುತ್ತೆ. ಯಾಕಂದ್ರೆ ಗುರುಗಳು ನಂಬಿ ಅಷ್ಟೇ, ನೀನು ಪೂಜೆ ಮಾಡ್ರಿ, ಅದು ಮಾಡ್ರಿ, ಇದು ಮಾಡ್ರಿ, ಹೋಮ ಮಾಡ್ರಿ, ಇಲ್ಲ ಅಂದ್ರೆ ಅಲ್ಲೋಗಿ ಇದು ಮಾಡಿಸಿ ಅದು ಮಾಡಿಸಿ, ಏನಿಲ್ಲ. ಭಗವಂತ ಚಿಂತನೆಯಿಂದಲೇ ಪರಿಹಾರ ಎಲ್ಲ. ಯಾಕೆಂದ್ರೆ ಈ ದುಷ್ಟಶಕ್ತಿಗಳಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಮನೆ ಮದುವೆ ಆಗದೆ ಇರ್ತಕ್ಕಂಥವ್ರು ಆಗಿರ್ಬೋದು, ಮಕ್ಕಳು ಆಗದೆ ಇರ್ತಕ್ಕಂಥವ್ರು ಆಗಿರ್ಬೋದು, ಮನೆ ಸಮಸ್ಯೆ ಆಗಿರ್ಬೋದು, ದುಡ್ಡಿನ ಸಮಸ್ಯೆ ಆಗಿರ್ಬೋದು, ಏನೇ ಸಮಸ್ಯೆಗಳಿದ್ರು ರಾಯರ ಒಂದು ದಯ, ಗುರುಗಳ ಒಂದು ದಯ, ಗುರುಗಳ ಅನುಗ್ರಹ ಆದ್ರೆ ಬಡವರ 10 ನಿಮಿಷಕ್ಕೆ ಒಳ್ಳೆ ಜ್ಞಾನವಂತನಾಗ್ಬಿಡ್ತಾನೆ, ಬಲಿಗ ಆಗ್ಬಿಡ್ತಾನಂತೆ. ಅದಕ್ಕೋಸ್ಕರ ಭಗವಂತನ ಅನುಗ್ರಹ ಇದ್ರೆ ಮಾತ್ರ ಆಗೋದು. ಅವನ ಅನುಗ್ರಹ ಇಲ್ಲ ಅಂದ್ರೆ ಒಂದು ಉಳ್ಕಡ್ಡಿನೂ ಅಲ್ಲಾಡಲ್ಲ. ಅದಕ್ಕೋಸ್ಕರವಾಗಿ ನರಸಿಂಹದೇವರು ಹೇಳ್ತಾರಂತೆ, ನರಸಿಂಹೋ ಅಖಿಲಾಜ್ಞಾನ ಮತದ್ವಾಂತ ದಿವಾಕರ ಜಯತಿ ಅಮಿತ ಸುಜ್ಞಾನ ಸುಖ ಶಕ್ತಿ ಪಯೋನಿಧಿ. ಸುಖವನ್ನ ಶಕ್ತಿಯನ್ನ ಕೊಡ್ತಕ್ಕಂಥವನು ನರಸಿಂಹದೇವರು. ಅರ್ಥ ಆಯ್ತಾ? ಅದರಿಂದ ಆ ನರಸಿಂಹದೇವರ ದಯ, ನಮ್ಮ ವಾಯುದೇವರ ಅನುಗ್ರಹ, ಗರುಡಶೇಷ ದೇವರ ಅನುಗ್ರಹ, ನಮ್ಮ ಗುರುಗಳಾಗಿರ್ತಕ್ಕಂಥ ಮಧ್ವಾಚಾರ್ಯರ ಅನುಗ್ರಹ, ರಾಘವೇಂದ್ರ ತೀರ್ಥರ ಸಂಪೂರ್ಣ ಅನುಗ್ರಹ ಎಲ್ಲರಿಗೂ ಇರಲಿ ಅಂತೇಳಿ, ಮಧ್ವರಾಯರ ಅನುಗ್ರಹ, ರಾಯರ ಅನುಗ್ರಹ ಹೇಳಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ಇಂಥ ನೈವೇದ್ಯವನ್ನು ಸ್ವೀಕಾರವನ್ನು ಮಾಡಿ ದೇವರಿಗೆ ಅರ್ಪಿತ ಮಾಡಿ ಸ್ವೀಕಾರವನ್ನು ಮಾಡಿದಾಗ ನಮ್ಮಲ್ಲಿರ್ತಕ್ಕಂಥ ಎಲ್ಲ ದುಷ್ಟಶಕ್ತಿಗಳು, ಒಳಗಡೆ ಇರ್ತಕ್ಕಂಥ ದುಷ್ಟಶಕ್ತಿಗಳೆಲ್ಲ ಹೊರಟೋಗುತ್ತೆ.
ಒಳ್ಳೆ ಜ್ಞಾನ, ಒಳ್ಳೆ ಸಂಪತ್ತು ಬರ್ತಾ ಇರುತ್ತೆ. ನಾವು ಮಾತಾಡ್ಬೇಕಾದ್ರೆ ಇವತ್ತು ನಗುಮುಖ ಎಲ್ಲ ವಿಷಯ ಅಷ್ಟೇ. ಇವತ್ತಿನ ದಿವಸ ನಮ್ಮಲ್ಲಿ ಯಾರೋ ಬಂದಿದ್ದು ಒಂದು ಹೆಣ್ಮಗು, ಆ ಹೆಣ್ಮಗು ಬಂದಾಗ ಮಾತಾಡಮ್ಮ ಅಂತಂದಾಗ ಆ ಹುಡುಗಿ ಹೇಳಿದ್ಲು, ಮಾತಾಡ್ತಾನೆ ಇಲ್ಲ ಯಾಕೋ. ಅದಕ್ಕೋಸ್ಕರ ಒಂದು ಕಥೆ ಹೇಳಿದೆ ಆ ಹುಡುಗಿಗೆ ಇವತ್ತು. ಯಾಕೆಂದ್ರೆ ಒಂದು ದೇವಸ್ಥಾನ ಆದ್ಮೇಲೆ ಕಂಬ ಅಂತ ಇರುತ್ತೆ, ನರಸಿಂಹದೇವರ ದೇವಸ್ಥಾನ ಎಲ್ಲಿರುತ್ತೋ ಅಲ್ಲಿ ಕಂಬ ಇರುತ್ತೆ. ಕಂಬದಲ್ಲಿ ವಿಷಯ ಹೇಳ್ತಾ ಇದ್ದಾರೆ, ಪ್ರಹ್ಲಾದರಾಜರ ಅವತಾರ ಮಾಡಿದಾಗ ಆ ಪ್ರಹ್ಲಾದರಾಜರಿಗೆ ಆ ವಿಶೇಷವಾಗಿ ಅವತಾರ ಮಾಡಿದ ಕೇಳಿದ್ರಂತೆ, ಎಲ್ಲೋ ನಿನ್ನ ಹರಿ ಅಂತ ಕೇಳಿದಂತ ಅವನು, ಎಲ್ಲಿದ್ದಾನೆ ಅಂತ ಕೇಳಿದಾಗ ಇಂಥ ಕಂಬ ನೋಡ್ಸಂತೆ, ಕಂಬಗಳೆಲ್ಲ ಆ ಕಂಬದಲ್ಲಿ ಇಲ್ಲಿದ್ದಾನೇನೋ, ಈ ಕಂಬದಲ್ಲಿ ಯಾವ ಕಂಬದಲ್ಲಿ ಇಲ್ಲ ಭಗವಂತ, ಎಲ್ಲ ಕಂಬದಲ್ಲೂ ಇದ್ದಾನೆ ಭಗವಂತ. ನೀವೇನು ಎಲ್ಲಿ ಬೇಕಾದ್ರೂ ಮಾಡಿ ಭಗವಂತ ಕರೀರಿ ಬರ್ತಾನೆ ಅಂದ್ರಂತೆ. ಆಗ ವಜ್ರ ಕಂಬ ನೋಡ್ಸಂತವ್. ಆ ವಜ್ರ ಕಂಬದಲ್ಲಿ ಭಗವಂತ ಯಾಕೆ ಬಂದ ಅಂತ ಹೇಳಿದ್ರೆ, ಪಾಂತ ಸ್ಮಾನ್ ಪುರುಹೂತ ವೈರಿ ಬಲವನ್ ಮಾತಂಗ ಮಾತೆದ್ಘಟ ಕುಂಭ ಉಚ್ಚ ಆದ್ರಿ ನಾದ್ರಿಕ ಬಡ ಪ್ರತ್ಯೇಕ ವಜ್ರ ಆಯ್ತಾ. ಅಂದ್ರೆ ಎಲ್ಲೆಲ್ಲೂ ಭಗವಂತ ಇರ್ತಾನೆ, ಇಂಥ ಕಡೆ ಇಲ್ಲ ಅಂತದೇ ಇಲ್ಲ. ಆದ್ರೆ ಆ ಭಗವಂತ ಇರೋ ಸ್ಥಳ ಎಲ್ಲೆಲ್ಲೂ ಇರುತ್ತೆ. ಆದ್ರೆ ಅದನ್ನ ನಾವು ಅನುಸಂಧಾನ ಮಾಡ್ಕೋಬೇಕು. ಇಲ್ಲಿ ಭಗವಂತ ಇದ್ದಾನೆ ಅಂದ್ರೆ ನಾವು ಒಂದು ಕಲ್ಲು ತಗೊಂಡು ಆ ಕಲ್ಲಲ್ಲಿ ಭಗವಂತ ಇದ್ದಾನೆ ಅಂತ ಹೇಳಿದ್ರೆ ಭಗವಂತ ಇರ್ತಾನಂತದ್ದು ಹಂಗೆ ಕಾಣ್ತಾನೆ ನಮ್ಗೆ. ಆ ಗುರುಡು ನಮ್ಗೆ ಕಾಣ್ತಾರ, ಅವ್ರು ರಾಯರಿದ್ದಾರೆ ಅಂದ್ಬಿಟ್ರೆ ರಾಯ ಇದ್ದೇ ಇರ್ತಾರಲ್ಲಿ, ಸಂಶಯನೇ ಇಲ್ಲ. ಯಾಕೆಂದ್ರೆ ಮಂತ್ರಾಕ್ಷತೆ ಇಟ್ಕೊಂಡು ರಾಘವೇಂದ್ರ ಅದು ಸಾಕು, ರಾಯರು ಕಾಣ್ತಾರೆ ನಮ್ಮ ಕಣ್ಣಿಗೆ ಅಲ್ವಾ. ಎಲ್ಲರಿಗೂ ವಿಶೇಷವಾಗಿ ಅನುಗ್ರಹ ಮಾಡ್ತಕ್ಕಂಥ ನೈವೇದ್ಯದಲ್ಲಿ ಆ ಭಗವಂತನ ನೈವೇದ್ಯ ಮಾಡಬೇಕಾದ್ರೆ ಭಗವಂತನ ಒಂದು ಸ್ಮರಣೆಯಿಂದ, ಆ ತಪಸ್ಸಿನ ಶಕ್ತಿಯಿಂದ ರಾಯರ ಒಂದು ತೀರ್ಥವನ್ನು ಪ್ರೋಷ್ಣೆಯನ್ನು ಮಾಡಿ, ಆ ಪ್ರೋಷ್ಣೆಯಿಂದ ಸಾಲಿಗ್ರಾಮ ತೀರ್ಥದಿಂದ ಪ್ರೋಷ್ಣೆಯನ್ನು ಮಾಡಿದಾಗ ಆ ನರಸಿಂಹದೇವರು ತಗೊಂತಾನಂತೆ. ಅದಕ್ಕೋಸ್ಕರವಾಗಿ ಇಂಥ ಮಹಾನುಭಾವರು ನೈವೇದ್ಯದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಅರ್ಥ. ಅದರಲ್ಲೂ ಒಂದು ಚಿಕ್ಕ ಕತೆ ಕೇಳ್ಬೋದಾ? ಪುರಂದರದಾಸರ ಕಾಲ, ದಾಸರೆಂದರೆ ಪುರಂದರ ದಾಸರಯ್ಯ ಅಂತ. ಆ ದಾಸರ ಕಾಲದಲ್ಲಿ ವಿಶೇಷವಾಗಿ ಪುರಂದರದಾಸರ ಮಗ ಮದ್ದುಪತಿ ಅಂತ, ಆ ಮದ್ದುಪತಿ ವಿಶೇಷವಾಗಿ ಮಗ ಒಬ್ಬ ಇದ್ದ. ಆ ಮದ್ದುಪತಿಗೆ ವಿಶೇಷವಾಗಿ ಹೇಳ್ತಿದ್ರು ಏನಪ್ಪಾ ಅಂತಂದ್ರೆ, ವಾಯುದೇವರ ದೇವಸ್ಥಾನ ಇತ್ತು, ಹನುಮಂತ ದೇವಸ್ಥಾನ. ಅವರು ಈ ಪುರಂದರದಾಸರು ತೀರ್ಥಯಾತ್ರೆಗೆ ಹೋಗ್ಬೇಕು ಅಂತೇಳಿ ಆ ಮಗನಿಗೆ ಉಪನಯನವನ್ನು ಮಾಡಿ, ಆ ಮಗನಿಗೆ ವಿಶೇಷವಾಗಿ ಪ್ರತಿದಿನ ಹೋಗಿ ಹನುಮಂತ ದೇವರಿಗೆ ಪೂಜೆ ಮಾಡ್ಕೊಂಬಪ್ಪ ಅಂತ ಹೇಳೋದು. ಪೂಜೆ ಮಾಡಬೇಕಾದ್ರೆ ಹಂಗೆ ಮಾಡ್ಬೇಡೋ, ಅನ್ನವನ್ನು ಮಾಡಿಕೊಂಡು ಹೋಗಿ ನೈವೇದ್ಯವನ್ನು ಮಾಡಿ ಭಗವಂತನಿಗೆ ಅರ್ಪಿತ ಮಾಡಿ ಬಾಪ್ಪ ಅಂದರಂತೆ. ಭಗವಂತನಿಗೆ ಅರ್ಪಿತ ಮಾಡಿ ಬಾ ಅಂತ ಹೇಳಿದ್ರು. ಅದು ವಿಶೇಷ ಸೆಂಟೆನ್ಸ್ ಅದು. ಅದರಿಂದ ಆಯ್ತಪ್ಪ ಮಾಡ್ತೀನಪ್ಪ ಅಂತ ಹೇಳ್ತಿದ್ದ. ಇನ್ನು ಚಿಕ್ಕ ಹುಡುಗ ಉಪನಯನ 8 ವರ್ಷಕ್ಕೆ ಬಾಲ್ಯ ಉಪನಯನ ಮಾಡಿದ್ರು. ಆ ಉಪನಯನ ಮಾಡಿದಾಗ ಆ ತಾಯಿ ನೈವೇದ್ಯಕ್ಕೆ ಅನ್ನ ಎಲ್ಲ ಮಾಡ್ಕೊಳ್ಳೋಳು. ಆ ನೈವೇದ್ಯಕ್ಕೆ ತೊಗೊಂಡೋಗ್ಬೇಕಾದ್ರೆ ಆ ಪುರಂದರದಾಸರು ವಿಶೇಷವಾಗಿ ಮದ್ದುಪತಿ ಆ ವಾಯುದೇವರ ದೇವಸ್ಥಾನಕ್ಕೆ ತೊಗೊಂಡೋಗಿ ಭಗವಂತನಿಗೆ ಎಲ್ಲ ಪೂಜೆಯನ್ನು ಮಾಡಿ, ಹನುಮಂತ ದೇವರಿಗೆ ವಿಶೇಷವಾಗಿ ಅಲಂಕಾರವನ್ನು ಮಾಡಿ ನೈವೇದ್ಯವನ್ನು ಇಟ್ಟು, ಭಗವಂತ ಹನುಮಂತ ದೇವರೇ ನೀನು ಊಟ ಮಾಡ್ಬೇಕಪ್ಪ ಅನ್ನಂತೆ. ಆಗ ವಾಯುದೇವರು ಹನುಮಂತ ದೇವರು ವಿಶೇಷವಾಗಿ ಕೋಟಿ ರೂಪದಲ್ಲಿ ಬಂದು ಆ ಅನ್ನವನ್ನು ಸ್ವೀಕಾರ ಮಾಡ್ಕೊಂಡು ಬರಂತೆ. ಪ್ರತಿದಿನ ಇದೇ ತರ ಮಾಡೋರಂತೆ. ಅವರು ತೀರ್ಥಯಾತ್ರೆ ಮುಗಿಸ್ಕೊಂಡು ಬಂದ್ರು. ತಂದೆ ಅಪ್ಪ ಇವತ್ತು ತೀರ್ಥಯಾತ್ರೆ ಮುಗಿಸ್ಕೊಂಡು ಬಂದಾಗ ಮಾರನೇ ದಿವಸ ಪೂಜೆ ಮಾಡ್ಕೊಂಡ್ ಬಂದ ಮದ್ದುಪತಿ. ಆವಾಗ ನೈವೇದ್ಯ ಮಾಡಿರ್ತಕ್ಕಂಥ ಅನ್ನವನ್ನು ತಗೊಂಬಪ್ಪ ಬಡಿಸೋ ಅಂದ್ರಂತಲ್ಲಿ. ಬಡಿಸು ಅಂತ ಆ ಹೆಂಡತಿ ಕೇಳಿದ್ರಂತೆ. ಅಪ್ಪ ಇವಂತ ಪ್ರತಿದಿನ ತರ್ತಾ ಇದ್ದ ಆ ಹೆಂಡತಿ ಏನು ಹೇಳಿಲ್ಲಂತೆ. ಅಪ್ಪ ದೇವರು ತಿನ್ನಿಸ್ಬಿಟ್ಟು ಬಂದೆಪ್ಪ ಅನ್ನಂತೆ. ಯಾಕೋ ಸುಳ್ಳು ಹೇಳ್ತ್ಯಾ ಅಂದ್ರಂತೆ. ಇಲ್ಲಪ್ಪ ತಿನ್ಸ್ಬಿಟ್ಟು ಬಂದೆ ಅಂತ ಹೇಳ್ತಾರಂತೆ. ಆಗ ಪುರಂದಾಸು ಏನು ಮಾತಾಡಿಲ್ಲ ಅಂತ ಅವ್ರ ಹತ್ರ. ಅವಾಗ ಕೇಳಿದ್ರಂತೆ, ನಾಳೆ ನಾನು ನೀನು ಪೂಜೆ ಮಾಡೋ ಸಮಯಕ್ಕೆ ನಾನು ಬರ್ತೀನಿ, ಭಗವಂತನಿಗೆ ಅರ್ಪಿತ ಆಗಬೇಕಿದು ಅಂತ ಕೇಳಿದ್ರಂತೆ. ಆಯ್ತಪ್ಪ ಬರ್ತೀನಿ ಬಾ ಅಂದ್ರಂತೆ. ಆಗ ಪೂಜೆ ಮಾಡೋ ಟೈಮ್ಗೆ ನೈವೇದ್ಯ ತೆಗೆದುಕೊಂಡಿದ್ದಾರೆ. ಮಗ ಪೂಜೆ ಮಾಡಿದ್ದಾನೆ, ನೈವೇದ್ಯವನ್ನು ಮಾಡಬೇಕು. ಭಗವಂತ ಬರಲೇ ಇಲ್ಲಂತೆ. ಆಗ ಕೇಳದಂತೆ ಮದ್ದುಪತಿ ಮಗ ಕೇಳದಂತೆ ಮದ್ದುಪತಿ, ಗುರುಗಳೇ ಹನುಮಂತ ದೇವರೇ ಇವತ್ತು ನೀನು ಬಂದಿಲ್ಲ ಅಂದ್ರೆ ನಾನು ತಲೆ ಹೊಡ್ಕೊಂತೀನಿ ಅಂತೆ. ವಾಯುದೇವರ ತಲೆಯನ್ನು ಹೊಡಿತಾ ಇದ್ದಾರಂತೆ. ಆ ವಾಯುದೇವರು ಬಂದು ಕೈ ಇಟ್ಕೊಂಡು ತಿಂತಾ ಇದ್ದಾರಂತೆ. ಆಗ ಪುರಂದಾಸರಿಗೆ ವಿಶೇಷವಾಗಿ ಕಣ್ಣಲ್ಲಿ ನೀರು ಬಂದ್ಬಿಡ್ತಂತೆ ಅವ್ರಿಗೆ. ಇಂಥ ನನ್ನ ಮಗ ಮದ್ದುಪತಿ ವಿಶೇಷವಾಗಿ ವಾಯುದೇವರು ನೋಡಿ, ವಾಯುದೇವರಿಗೆ ಹನುಮಂತ ದೇವರಿಗೆ ವಿಶೇಷವಾಗಿ ಊಟವನ್ನು ಆಗ್ತಾ ಏನಲ್ಲ, ಇದೇ ನಮ್ಗೆ ಪುಣ್ಯನಪ್ಪ ಅಂತ ಹೇಳಿದಂತೆ. ಅಂತ ಪುಣ್ಯ ಆ ವಿಶೇಷವಾಗಿ ಭಗವಂತರಿಗೆ ಅರ್ಪಿತ ಮಾಡಿದಾಗ ಆ ಪುಣ್ಯ ಎಲ್ಲರಿಗೂ ಸಿಗತಕ್ಕಂಥ ಭಾಗ್ಯ ಇದೆ. ಅದಕ್ಕೋಸ್ಕರವಾಗಿ ಇಂಥ ವಾಯುದೇವರ ಅನುಗ್ರಹ, ಪುರಂದರದಾಸರ ಅನುಗ್ರಹ ಸಂಪೂರ್ಣವಾಗಿ ಈ ನೈವೇದ್ಯದಿಂದ ವಿಶೇಷವಾಗಿರ್ತಕ್ಕಂಥ ಫಲ. ಅದಕ್ಕೆ ದೇವಸ್ಥಾನಕ್ಕೆ ಹೋದಾಗ ಆ ನೈವೇದ್ಯವನ್ನು, ಊಟವನ್ನು, ಪ್ರಸಾದವನ್ನು ಸ್ವೀಕಾರ ಮಾಡಬೇಕು. ಸ್ವೀಕಾರ ಮಾಡದೆ ಬರಲೇಕೂಡದು ಶಾಸ್ತ್ರದಲ್ಲಿ ಹೇಳುತ್ತೆ. ಅದಕ್ಕೋಸ್ಕರ ಸ್ವೀಕಾರ ಮಾಡಿದಾಗ ಅವರಲ್ಲಿ ಇರ್ತಕ್ಕಂಥ ಎಲ್ಲ 7 ಜನ್ಮದಲ್ಲಿ 7 ಜನ್ಮದಲ್ಲಿ ಏನೇ ಪಾಪಗಳಿದೆ ಎಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇದೆ. ಇಂಥ ನೈವೇದ್ಯವನ್ನ ವಿಶೇಷವಾಗಿ ಭಗವಂತನಿಗೆ ಅರ್ಪಿತ ಮಾಡಿದಾಗ ಆ ಭಗವಂತ ಎಲ್ಲರಿಗೂ ಅನುಗ್ರಹ ಮಾಡಲಿ. ಆ ಭಗವಂತನ ದಯ, ಗುರುಗಳ ದಯ, ರಾಯರ ದಯ ಸಂಪೂರ್ಣವಾಗಿ ಆಗ್ಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಜಗದ್ವಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ರಾಯರಿಗೆ ಒಂದು ಪ್ರಿಯವಾದಂತಹ ಒಂದು
ಆಹಾರ ಯಾವುದು ಅಂತ? ರಾಯರಿಗೆ ಪ್ರೀತಿ ವಿಶೇಷ ಏನಪ್ಪಾ ಅಂದ್ರೆ ಪರಿಮಳ ಗ್ರಂಥ. ಹಾ. ಅದರಲ್ಲೂ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ಯತಿಗಳವರಿಗೆ ಅವ್ರಿಗೆ ಏನು ವಿಶೇಷ ನೈವೇದ್ಯ, ಅವರಿಗೆ ನೀವು ಭಕ್ತಿಯಿಂದ ಮಾಡ್ತಕ್ಕಂಥದ್ದೇ ವಿಶೇಷ. ಹೌದು. ಅದರಲ್ಲೂ ವಿಶೇಷ ಏನಪ್ಪಾ ಅಂದ್ರೆ ಅವರಿಗೆ ತುಪ್ಪದ ದೀಪ ಹಾ. ವಿಶೇಷ. ಅದರಲ್ಲೂ ಪ್ರದಕ್ಷಿಣೆ ನಮಸ್ಕಾರ ಅವ್ರು ವಿಶೇಷವಾಗಿ ಕೇಳ್ತಾರೆ. ಏನಕ್ಕೆ ಯಾತಕ್ಕೋಸ್ಕರ ಕೇಳ್ತಾರೆ ಅಂದ್ರೆ ಎಷ್ಟು ನಮಸ್ಕಾರವನ್ನ ಹಾಕ್ತಿರೋ ಅವ್ರಿಗೆ ಒಂಥರ ತೃಪ್ತಿ ಆಗತ್ತಂತವ್ರಿಗೆ. ಭಕ್ತಿಯಿಂದ, ಅದು ನಮಸ್ಕಾರ ಒಂದೇ ನಮಸ್ಕಾರ ಹಾಕು, ಭಕ್ತಿಯಿಂದ ಹಾಕು. ಆ ಭಕ್ತಿಗೋಸ್ಕರವಾಗಿ ಭಗವಂತ ಅನುಗ್ರಹ ಮಾಡ್ತಕ್ಕಂಥವ್ರು ಆಗ್ತಾನೆ. ಆ ರಾಯರಿಗೆ ವಿಶೇಷ. ರಾಯರಿಗೆ ಏನ್ ಬೇಕು ಎಲ್ಲ ಅವ್ರಿಗೆ ಏನ್ರಿ ಅಲ್ವಾ? ಅಲ್ಲ, ಅವ್ರಿಗಾಗಿ ಏನು ಇಟ್ಕೊಂಡಿಲ್ಲ ಅವರು, ಏನಿಲ್ಲ, ನಮಗಾಗಿ ಎಲ್ಲ. ಅವ್ರಿಗೋಸ್ಕರ ಏನು ಮಾಡಿಲ್ಲ, ಅವ್ರೇನಿಲ್ಲ. ಅದಕ್ಕೆ ಹೇಳ್ತಾರೆ, ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತೀಯಳು, ಏನು ಧನ್ಯಳು ಲಕ್ಷ್ಮಿ ಎಂತ ಮಾನ್ಯಳು. ಆ ಸಾನುರಾಗದ ಶ್ರೀನಿವಾಸನ ಸೇವೆಯನ್ನು ಮಾಡ್ತಕ್ಕಂಥವ್ರು, ನರಸಿಂಹದೇವರ ಸೇವೆ ಮಾಡ್ತಕ್ಕಂಥವ್ರು. ತಾಯಿ ಯಾರು? ಹೆಂಡತಿ. ಅವರ ಹೆಂಡತಿ ಯಾರು? ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿ ಸೇವೆಯನ್ನು ಮಾಡ್ತಾನೆ ಇರ್ತಾಳಂತಲ್ವಾ? ಅಂತ ಇಂಥ ಮಹಾನುಭಾವರು, ಅಂತ ಗುರುಗಳ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ, ಅಂತ ನಮ್ಮ ರಾಯರ ಅನುಗ್ರಹ ಅಂತಂದ್ರೆ ಬಹಳ ಅದ್ಭುತವಾಗಿರ್ತಕ್ಕಂಥ. ಅವ್ರಿಗೆ ಏನು ಇಷ್ಟ, ಅದರಲ್ಲೂ ಅವ್ರಿಗೆ ವಿಶೇಷವಾಗಿ ಆ ಮಾವಿನ ಚಟ್ನಿ ಅಂತ ಬರುತ್ತೆ, ಇದು ನದಿಕಾಯಿ ಇದು ಚಟ್ನಿ ಅಂತ ಅಂದ್ರೆ ಹುಣಸೆಹಣ್ಣಿನ ಚಟ್ನಿ ಬರುತ್ತೆ. ಬಹಳ ವಿಶೇಷವಾಗಿ ಅವ್ರಿಗೆ ಪ್ರೀತಿ ಅವ್ರಿಗೆ, ಅದರಲ್ಲಿ ವಿಶೇಷ ಅದು ಚಟ್ನಿ ಮಾಡ್ತಾರೆ. ಹುಣಸೆಹಣ್ಣಿನ ಚಟ್ನಿ ಅದು ಇಲ್ಲಿ ಬಿಚಾಲೆ ಕ್ಷೇತ್ರದಲ್ಲಿ ಮಾಡ್ತಾರೆ, ರುಬ್ಬದಿದೆ ಅದು. ಅದನ್ನು ವಿಶೇಷವಾಗಿರ್ತಕ್ಕಂಥದ್ದು, ಬಹಳ ಅದ್ಭುತ ಅಂತ ಪ್ರೀತಿ ಅಂತ ಅವರಿಗೆ. ಅದು ತುಪ್ಪ ಇಂಥವೆಲ್ಲ ಪ್ರೀತಿ ಅವರಿಗೆ. ಅದಕ್ಕೋಸ್ಕರ ಅವ್ರ ಪ್ರೀತಿ ಏನ್ಬಿಟ್ಟು ನೀವು ಜಾಸ್ತಿ ಹಾಕೊಂಡು ಮಾಡ್ಕೊಂಡ್ಬಿಟ್ಟು ನಿಮ್ಮ ಆರೋಗ್ಯ ಕೆಡಿಸ್ಕೊಂಡ್ಬಿಟ್ಟಿರ ಅಲ್ವಾ? ಅದಕ್ಕೋಸ್ಕರವಾಗಿ ಆಗಿನ ಕಾಲ ಆಗಿತ್ತು. ಈಗಿನ ಕಾಲ ಒಂಥರ ಇದೆ. ಕಲಿಯುಗದಲ್ಲಿ ವಿಶೇಷವಾಗಿ ರಾಯರ ಅನುಗ್ರಹ ಅಂದ್ರೆ 350ನೇ ವರ್ಷ ಅದು. ಇವಾಗಿರ್ತಕ್ಕಂಥದ್ದು ಏನು ವರ್ಷ ಇದು? ಈ 350 ವರ್ಷ ಕಳೆದೋಗ್ಬಿಟ್ಟಿದೆ. ಅದಕ್ಕೋಸ್ಕರವಾಗಿ ಅವ್ರಿಗೆ ಅರ್ಪಿತ ಆಗಿರ್ತಕ್ಕಂಥ ನಿಮ್ಮ ಭಕ್ತಿಯಿಂದ, ಒಂದು ಒಳ್ಳೆ ಜ್ಞಾನದಿಂದ, ಒಳ್ಳೆ ಸಂಪತ್ತದಿಂದ ಭಗವಂತನಿಗೆ ಪ್ರೀತಿ ಮಾಡಿದಾಗ ಆ ಪ್ರೀತಿನೇ ಅವ್ರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಆಹಾರ. ಅವ್ರಿಗೆ ಅರ್ಥ ಆಯ್ತಾ? ಭಕ್ತಿನೇ ಭಕ್ತಿಯಿಂದ ಮಾಡಿದಾಗ ಅವ್ರಿಗೆ ಪ್ರಿಯವಾಗಬೇಕಾದ್ರೆ ನಾವು ಭಕ್ತಿ ಕೊಟ್ರೆ ಸಾಕು ಅಂತ. ಅಷ್ಟೇ. ಸೊ ಇಂತಹ ಪ್ರಶ್ನೆ, ನಿಮ್ಮ ಇನ್ನೂ ಪ್ರಶ್ನೆಗಳು ಇದ್ದೇ ಇರುತ್ತೆ. ರಾಯರಂದ್ರೆ ಸಾಮಾನ್ಯರಲ್ಲ, ಮತ್ತೆ ರಾಯರ ಬಗ್ಗೆ ತಿಳ್ಕೊಳ್ಳೋದು ಇನ್ನೂ ಎಷ್ಟೊಂದಿದೆ. ಇದು ಯಾವ ಮೂಲೆಗೆ ಅಂತ ನಾನು ಹೇಳ್ತೇನೆ. ಯಾಕಂದ್ರೆ ಮತ್ತಷ್ಟು ಕೆದಕ್ತಾ ಹೋದೆ ರಾಯರ ಬಗ್ಗೆ ಇನ್ನಷ್ಟು ವಿಷಯ ತಿಳಿಬೇಕು ಅನ್ಸುತ್ತೆ. ರಾಯರ ಭಕ್ತರಿಗೆ ಸಾಮಾನ್ಯವಾಗಿ ಆಗುವಂತಹ ಅನುಭವ ಇದು. ಸೊ ನಿಮ್ಮಲ್ಲಿಯೂ ಪ್ರಶ್ನೆ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಅಕಸ್ಮಾತ್ ನಿಮ್ಗೆ ಪ್ರಶ್ನೆಯೇ ಇಲ್ಲ ಅಂದ್ರೆ ಶ್ರೀ ರಾಘವೇಂದ್ರ ಅಂತ ನಿಮ್ಮ ಟೈಪ್ ಮಾಡಿ ರಾಘವೇಂದ್ರ ಸ್ವಾಮಿಗಳ ಕೃಪೆ ಪಾತ್ರರಾಗಿ ಮುಂದಿನ ಒಂದು ಎಪಿಸೋಡ್ಗಾಗಿ ಕಾಯ್ತಾ ಇರ್ತಾರೆ ಅಂತ ಶ್ರೀ ರಾಘವೇಂದ್ರ ಶ್ರೀ ಗುರುಭ್ಯೋ ನಮೋ ನಮಃ. ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು. ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ. ರಾಯರ ಭಕ್ತ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಥ್ರೆಡ್ಸ್, ಯೂಟ್ಯೂಬ್, ಟೆಲಿಗ್ರಾಮ್ ಚಾನೆಲ್, ವಾಟ್ಸ್ಆಪ್ ಚಾನೆಲ್. ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಸತ್ಯಧನ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮಃ.